ಸ್ನೇಹಿತರೆ, ಮುಂದೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಹಣ ಆಗಿರಲಿ ಅಥವಾ ಅನ್ನಭಾಗ್ಯ ಆಗಿರಲಿ ಯಾವುದೇ ಹಣ ಕೂಡ ನಿಮ್ಮ ಖಾತೆಗೆ ಬರಲ್ಲ. ಯಾಕಂದ್ರೆ ನಿಮ್ಮ BPL ಕಾರ್ಡನ್ನು ಸರ್ಕಾರ ಇದೀಗ ರದ್ದು ಮಾಡಲು ಹೊರಟಿರುವಂಥದ್ದು. ಈ ಬಗ್ಗೆ ಇದೀಗ ಸರ್ಕಾರ ಕೂಡ ಮಹತ್ವದ ಆದೇಶವನ್ನು ನೀಡಿರುವಂಥದ್ದು. ಹಾಗಿದ್ದಲ್ಲಿ ಯಾರ BPL ಕಾರ್ಡ್ ರದ್ದಾಗಲಿದೆ ಎನ್ನುವ ಮಾಹಿತಿಯನ್ನು ಹೇಳ್ತೇವೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಹಾಗೂ ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂದು ಸರ್ಕಾರದಿಂದ ಯಾವುದೇ ಸೌಲಭ್ಯ ಸಿಕ್ಕರೂ ಕೂಡ ಅದನ್ನು ಬಡವರ್ಗದ ಜನತೆ ಬಳಸಿಕೊಳ್ಳುವುದಕ್ಕಿಂತ ಹೆಚ್ಚಾಗಿ ಶ್ರೀಮಂತ ವರ್ಗದವರೇ ಬಳಸಿಕೊಳ್ತಾ ಇರೋದು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ರೇಷನ್ ಕಾರ್ಡ್ ಬಳಕೆ. ಆಹಾರ ಇಲಾಖೆಯು ಆರ್ಥಿಕ ವ್ಯವಸ್ಥೆಯ ಮೇರೆಗೆ BPL ಕಾರ್ಡನ್ನು ವಿತರಣೆ ಮಾಡ್ತಾ ಇದೆ. ಆದರೆ ಇಂದು BPL ಕಾರ್ಡ್ ಬಗ್ಗೆ ಚರ್ಚೆ ಜೋರಾಗಿ ಶುರುವಾಗಿರುವಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಸಭೆಯನ್ನು ಕರೆದಿದ್ದು ಇದೀಗ BPL ಕಾರ್ಡ್ಗಳ ಕುರಿತಾಗಿ ಮಹತ್ವದ ಆದೇಶವನ್ನು ಕೈಗೊಂಡಿರುವಂಥದ್ದು. BPL ಕಾರ್ಡ್ ಸಂಖ್ಯೆ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದ್ದು ಅನರ್ಹರು ಕೂಡ ಈ BPL ಕಾರ್ಡನ್ನು ಮಾಡಿಸಿಕೊಂಡಿದ್ದಾರೆ. ಅಂದರೆ ಬಡತನ ರೇಖೆಗಿಂತ ಮೇಲಿದ್ದವರು ಕೂಡ ಈ BPL ಕಾರ್ಡನ್ನು ಮಾಡಿಸಿಕೊಂಡಿರುವಂಥದ್ದು. ಗ್ಯಾರಂಟಿ ಯೋಜನೆಗಳ ಸೌಲಭ್ಯ ಆಗಿರಲಿ ಅಥವಾ ಆರೋಗ್ಯ ಸೇವೆಗಾಗಿ ಈ ಹೆಚ್ಚು ಜನರು ಈ ನಕಲಿ ದಾಖಲೆಗಳನ್ನು ನೀಡಿ BPL ಕಾರ್ಡನ್ನು ಮಾಡಿಸಿಕೊಂಡಿರುವಂಥದ್ದು. ಸೊ ಹಾಗಾಗಿ ಸರ್ಕಾರ ಇದೀಗ ಅನರ್ಹರ BPL ಕಾರ್ಡನ್ನು ರದ್ದು ಮಾಡಲು ಮುಂದಾಗಿರುವಂಥದ್ದು. ಹಾಗಿದ್ರೆ ಯಾರು ಈ BPL ಕಾರ್ಡನ್ನು ಪಡೆಯಬಹುದು ಅಥವಾ ಯಾರ BPL ಕಾರ್ಡ್ ರದ್ದಾಗಲಿದೆ? BPL ಕಾರ್ಡನ್ನು ಪಡೆಯಲು ಇದಕ್ಕೂ ಕೂಡ ಸರ್ಕಾರ ಕೆಲವೊಂದು ನಿಯಮಗಳನ್ನು ಮಾಡಿರುವಂಥದ್ದು. ಅಂದರೆ ಬಡತನ ರೇಖೆಗಿಂತ ಕಡಿಮೆ ಇದ್ದರೆ ಮಾತ್ರ ಅಂಥವರು ಮಾತ್ರ ಈ BPL ಕಾರ್ಡನ್ನು ಪಡೆಯಬಹುದು. ಇನ್ನು ಹಳ್ಳಿಗಳಲ್ಲಿ 3 ಹೆಕ್ಟೇರ್ ಒಣಭೂಮಿ ಅಥವಾ ನೀರಾವರಿ ಭೂಮಿ ಹೊಂದಿರುವವರು ಅಥವಾ ನಗರ ಪ್ರದೇಶದಲ್ಲಿ 1,000 ಚದರ ಅಡಿ ವಿಸ್ತೀರ್ಣದ ಸ್ವಂತದಲ್ಲಿ ಭೂಮಿ ಹೊಂದಿದ್ರೆ ಅಂಥವರು BPL ಕಾರ್ಡನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ವೈಟ್ ಬೋರ್ಡ್ನ 4 ಚಕ್ರದ ವಾಹನ ಉಳ್ಳವರು ಕೂಡ ಈ BPL ಕಾರ್ಡನ್ನು ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು IT ರಿಟರ್ನ್ಸ್ ಯಾರು ಪಾವತಿ ಮಾಡ್ತಾರೋ ಅಥವಾ ಸರ್ಕಾರಿ ಉದ್ಯೋಗ ಯಾರಿಗಿದೆಯೋ ಅವರು ಕೂಡ ಈ BPL ಕಾರ್ಡನ್ನು ಪಡೀಲಿಕ್ಕೆ ಸಾಧ್ಯ ಇರೋದಿಲ್ಲ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದಲ್ಲಿ ಟ್ರೆಂಡಿಂಗ್ ನ್ಯೂಸ್ ಲೈವ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.